ನಾನೆಲ್ಲ ನೀವು ನಿಮ್ ರೂಮಲ್ಲೇ ಆದಿ ಅಣ್ಣನ ಜೊತೆ ಇರ್ತೀರಾ ಅಂತ ಅನ್ಕೊಂಡೆ. ಏನ್ ದೀಪ್ತಿ ನೀನು, ನಿಮ್ಗೆ ಗೊತ್ತು ತಾನೇ ಇಲ್ಲಿ ಏನಾಗಿದೆ ಅಂತ. ಸ್ವೀಟಿ ಇಲ್ಲಿ ಅವಳ ಅಜ್ಜಿ ತಾತನ್ ಬಿಟ್ಟು ಬರಲ್ಲ ಬಿಡಿ. ಮತ್ತೆ ಏನಾದ್ರು ಹೇಳಿದ್ನಾ, ನೀವೇನಾದ್ರು ಮಾತಾಡಿದ್ರ? ಹ್ಞೂ ದೀಪ್ತಿ, ಮಾತಾಡ್ಸಕ್ ಬಂದ್ರು ಇನ್ಮೇಲೆ ಚೆನ್ನಾಗಿರೋಣ ಹಾಗೆ ಹೇಗೆ ಅಂತ. ನಾನೇನೆ ಸ್ವಲ್ಪ ಅವ್ರಿಗೆ ಬೇಜಾರಾಯ್ತು ಏನೋ ನನ್ನ ಮಾತಿಂದ, ಏನೇನೋ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೀನ್ ಹೇಳಿದಲ್ಲ, ಅದಕ್ಕೋಸ್ಕರ ಅದೇ ತರ ನಡ್ಕೋತಾ ಇದ್ದೀನಿ. ಆದ್ರೂ ಎಲ್ಲ ಒಂದ್ ಕಡೆ ಇನ್ನೊಂದ್ ಚಾನ್ಸ್ ಕೊಡ್ಬೋದಿತ್ತ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ನಾನು ಏನಾದ್ರೂ ನಿಮ್ ಯಜಮಾನ್ರನ್ನ ಬಿಟ್ಬಿಡಿ ಅಂತ ಏನಾದ್ರು ಹೇಳಿದ್ದೀನ? ಹಾಗೇನಿಲ್ವಲ್ಲ. ನಿಮ್ ಗಂಡನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಲ್ಲ, ನಾನು ಅವ್ರ ಜೊತೆ ಈ ತರ ನಡ್ಕೊಂಡಾಗ ಅವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಮತ್ತೆ ನನ್ನಿಂದ ದೂರ ಆಗ್ಬಿಟ್ರೆ ದೀಪ್ತಿ, ಹಾಗೇನ್ ಮಾಡೋದು? ಹಾಗೇನೂ ಆಗಲ್ಲ, ನಾನಿದ್ದೀನಿ, ನೀವೇನು ಯೋಚನೆ ಮಾಡ್ಬೇಡಿ, ಆತರ ಏನೂ ಆಗಲ್ಲ. ಈಗ ನೀವು ಸಡನ್ ಆಗಿ ಈಗ ಬಂದು ಅವನು ಕ್ಷಮೆ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಿ ಅಂತ ಅನ್ಕೊಳ್ಳಿ, ಆಗ ನಿಮ್ಗೆ ಬೆಲೆ ಎಲ್ಲಿ ಸಿಕ್ಕುತ್ತೆ? ಅಯ್ಯೋ ಬಿಡು, ನಾನು ತಪ್ಪು ಮಾಡಿ ಹೋಗಿ ಸಾರಿ ಕೇಳ್ಬಿಟ್ರೆ ಅವಳು ಸುಮ್ಮನೆ ಆಗ್ಬಿಡ್ತಾಳೆ ಅಂತ ಅನ್ಕೊಂಡ್ಬಿಡ್ತಾನೆ. ಆಮೇಲೆ ಅದೆಲ್ಲ ಆಗ್ಬಾರ್ದು. ಅವ್ನ್ ಮಾಡಿದ ತಪ್ಪು ಅವ್ನಿಗೆ ಅರ್ಥ ಆಗ್ಬೇಕು, ಹಾಗೆ ನಿಮ್ ಬೆಲೆ ಏನು ಅನ್ನೋದು ಅವನಿಗೆ ಗೊತ್ತಾಗ್ಬೇಕು. ಅದೇ ತಾನೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಅವನ ಜೊತೆ ಸ್ವಲ್ಪ ನಿಷ್ಠೂರವಾಗಿ ನಡ್ಕೊಳ್ಳಿ. ಈಗ್ಲೇ ಅವನ ಮಾತು ಮರಳಾಗೋದು ಅಂತ ಅಲ್ಲ, ಈಗ್ಲೇ ಅವನ ಮಾತು ಒಪ್ಕೊಂಡು ಸಾರಿ ಕೇಳ್ದಾಗ ಕ್ಷಮಿಸ್ಬಿಟ್ಟು ಅವನ ಜೊತೆ ಜೀವನ ಮಾಡ್ಬೇಡ ಅನ್ನೋದೆಲ್ಲ ಬೇಡ ಸದ್ಯದ ಮಟ್ಟಿಗೆ. ಆಮೇಲೆ ನಿಮ್ದು ಇದ್ದಿದ್ದೆ ಗಂಡ ಹೆಂಡ್ತಿದ್ದು ಜಿಂಗಲಲ್ಲ. ಹೋಗ್ದಿತ್ತಿ, ಏನೇನೋ ಮಾತಾಡ್ತೀಯಪ್ಪ ನೀನು. ಆದ್ರೂ ಎಲ್ಲೋ ಒಂದ್ ಕಡೆ ಒಂಥರ ಬೇಜಾರು ದಿತ್ತಿ. ನಿಮ್ಮ ಅಣ್ಣನ ಆತರ ನೋಡೋದಿಕ್ಕೆ ನನ್ಗೆ ಯಾಕೋ ಇಷ್ಟನೇ ಆಗ್ತಿಲ್ಲ. ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಮಾಡ್ಕೊಳ್ಳಿ ಬಿಡಿಯತ್ಕೆ, ನೀವು ಅದಕ್ಕೆಲ್ಲ ಕರ್ಗ ಹೋಗ್ಬೇಡಿ. ಆಮೇಲೆ ನಾನು ಹೇಳಿದಿನಲ್ಲ, ಹಂಗೆ ಇರ್ಬೇಕು, ಎಲ್ಲೂ ಹೋಗಲ್ಲ, ವಾಪಸ್ಸು ನಿಮ್ಗೆ ಸಿಗ್ತಾನೆ ನಿಮ್ ಗಂಡ, ಆಯ್ತಾ? ಈಗ ನಮ್ಮ ಅಣ್ಣ ಆದಿಯನ್ನ ವಾಪಸ್ ಬಂದೇ ಇಲ್ಲ ಅಂತ ತಿಳ್ಕೊಂಬಿಡಿ. ನೀವು ಮಾಯ ಜೊತೆನಲ್ಲೇ ಇದನ್ನ ಫಿಕ್ಸ್ ಆಗ್ಬಿಡಿ. ನಿಮ್ ಪಾಡಿಗೆ ನೀವು ಈಗ ಅಣ್ಣ ಬರ್ದೇ ಇದ್ದಿದ್ರೆ ಯಾವ ತರ ಮಾಡ್ಕೊಂಡು ಹೋಗ್ಬೇಕು ಜೀವನನ ಅಂತ ಅನ್ಕೊಂಡಿದ್ರು, ಆ ತರ ನಿಮ್ ಜೀವನನ ನಡ್ಸ್ಕೊಂಡು ಹೋಗ್ತಾ ಇರಿ. ಆಮೇಲೆಲ್ಲ ಕಾಲಕ್ರಮೇಣ ಸರಿ ಹೋಗುತ್ತೆ. ಸರಿ, ನಮ್ಮನೆಯವರು ಕಾಲ್ ಮಾಡಿದ್ರಿ ಇವಾಗ. ಅಯ್ಯೋ ಏನಮ್ಮ ನೀನು ಇಷ್ಟಿಷ್ಟೇ ಹೋಗ್ಬಿಟ್ರೆ ಹೆಂಗೆ, ಮಗಳ ರಜಾ ಜೊತೆಗೆ ನೀನು ಹೋಗಿ ಸೇರ್ಕೊಂಡ್ಬಿಟ್ಟಿದೀಯಾ? ನಾನು ಏನ್ ಮಾಡ್ಲಿ, ನನ್ಗಂತೂ ತುಂಬಾ ಬೇಜಾರಾಗ್ತಾ ಇದೆ, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಬಂದು ಒಂದ್ 2 ದಿನ ಇದ್ದು ಬರ್ತೀನಿ ಅಂತವ. ಹೌದಾ? ಅಯ್ಯೋ ಒಳ್ಳೇದಾಯ್ತಲ್ಲ, ಕರ್ಸುದಿತ್ತಿ, ನಾನು ನೋಡೇ ಇಲ್ಲ. ಮದ್ವೆನಲ್ಲಿ ಏನೋ ಆವಾಗಿನ್ನ ಸರಿಯಾಗಿ ಪರಿಚಯ ಇರ್ಲಿಲ್ವಲ್ಲ, ಮಾತಾಡ್ಸಿದ್ರಷ್ಟೇ. ಅದಾದ್ಮೇಲೆ ಒಂದ್ಸರಿನೂ ಮನೆಗ್ ಬಂದಿಲ್ಲ ಅವರು. ಸರಿ, ಬರ್ತಾರೆ ಬಿಡಿ ಅದಕ್ಕೆ, ಇನ್ನೊಂದು 2 ಡೇಸ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಅದಕ್ಕೆ, ಬನ್ನಿ ಹಾಗಾದ್ರೆ ಮಲ್ಕೊಳ್ಳೋಣ. ಇನ್ ಲೇಟ್ ಆಗ್ಬಿಟ್ರೆ ನನ್ಗಂತೂ ನಿದ್ದೆನೆ ಬರಲ್ಲ ಅದಕ್ಕೆ. ಇನ್ ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡು ಅದು ಇದು ಅನ್ಕೊಂಡು ನಿದ್ದೆ ಮಾಡಲ್ವಾ, ಇನ್ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಬೆಳಿಗ್ಗೆ ಲೇಟ್ ಆಗಿದ್ವಾ ಬಿಡು, ಮುಗೀತು ಕತೆ. ಇಡೀ ದಿನ ಮೂಡ್ ಆಫ್, ಏನ್ ಕೆಲಸ ಮಾಡೋದಕ್ಕೂ ಮನ್ಸಿರಲ್ಲ. ನಾನು ಅದಕ್ಕೆ ಬಿಟ್ಟು ಫೋನ್ ಜಾಸ್ತಿ ನೋಡಕ್ಕೆ ಹೋಗಲ್ಲ. ನನಗೂ ಹೀಗೆ ಆಗ್ಬಿಡುತ್ತೆ. ರೀಲ್ಸ್ ನೋಡ್ತಾ ಇರ್ತೀವ, ಅದು ಏನದು ರೀಲ್ಸ್ ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೀನಿ. ನನಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅದಕ್ಕೆ ಫೋನ್ ಜಾಸ್ತಿ ಯೂಸ್ ಮಾಡೋದ್ ಬೇಡ ಅಂತ ಸೈಡಲ್ಲಿ ಇಟ್ಬಿಟ್ಟಿದೀನಿ. ಹೌದು, ಅದಕ್ಕೆ ಈ ಫೋನ್ ಅಡಿಕ್ಟ್ ಆಗ್ಬಿಟ್ರಂತೂ ಬಿಡೋದ್ ತುಂಬಾ ಕಷ್ಟ. ನಮ್ ಸ್ವೀಟಿನೂ ಅಷ್ಟೇ ತುಂಬಾ ಫೋನ್ ನೋಡ್ತಾ ಇದ್ಲು. ಇತ್ತೀಚೆಗೆ ಅವ್ರ ಟೀಚರ್ಗೆಲ್ಲ ಹೇಳಿ ಅವ್ರ ಟೀಚರ್ ಹೆದರ್ಸಿದ್ಮೇಲೆ ಸ್ವಲ್ಪ ಫೋನ್ ಕಮ್ಮಿ ಮಾಡಿದ್ದಾಳೆ. ಮುಂಚೆ ಈ ರೀಲ್ಸ್ ನೋಡೋದು, ವಿಡಿಯೋ ಗೇಮ್ ಆಡೋದು, ಬರೀ ಇದೇ ಮಾಡ್ತಿದ್ಲು. ಮಕ್ಳಿಗೆ ಆತರ ಫೋನ್ ಎಲ್ಲ ಕೊಡ್ಬಾರ್ದು ದೀಪ್ತಿ. ಈ ವಯಸ್ಸಲ್ಲೇ ಮಕ್ಳಿಗೆ ಫೋನ್ ಎಲ್ಲ ಕೊಟ್ಬಿಟ್ರೆ ಆಮೇಲೆ ಅವ್ರಿಗೆ ಮುಂದೆ ತೊಂದರೆ ಆಗ್ಬಿಡುತ್ತೆ. ಹೌದಕ್ಕೆ, ಆದ್ರೆ ಏನ್ ಮಾಡೋದ್ ಹೇಳಿ, ಏನೋ ಮಕ್ಳ ಕೈಲಿ ಫೋನ್ ಕೊಟ್ಟರೆ ಸುಮ್ಮನೆ ಆಗ್ತಾರೆ ಅಂತ ಚಿಕ್ಕದ್ರಲ್ಲಿ ಕೊಡ್ತಾ ಇದ್ದು, ಈಗ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಆದಷ್ಟು ಕಮ್ಮಿ ಮಾಡಿದ್ದಾನೆ ಇವಾಗ, ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟೆ ಅಷ್ಟೇ ಸಾಕು. ಸರಿ ಬಾ ದೀಪ್ತಿ, ಮಲ್ಕೊಳ್ಳೋಣ. ನೀನ್ ಹಾಲು ಕುಡಿತೀಯಾ? ಹಾಲೇನಾದ್ರು ತಗೊಂಡ್ಬರ್ಲಾ ನಿನ್ಗೆ? ಇಲ್ಲ ಅದಕ್ಕೆ, ನಾನು ಹಾಲು ಅವಾಗ್ಲೇ ಕುಡ್ದೆ. ಬನ್ನಿ ಮಲ್ಕೊಳ್ಳೋಣ. ರೀ, ಏನಿದು ಇವತ್ತು ಈ ತರ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಾ? ಯಾಕೆ ಆಫೀಸ್ಗೆ ಹೋಗ್ತಾ ಇಲ್ಲ ಇವತ್ತು? ಇಲ್ಲ ಕಣೆ ಗಂಗು, ಅಯ್ಯೋ ನಿನಗೆ ಆಕ್ಸಿಡೆಂಟ್ ಆದಾಗಿಂದನೂ ನನ್ಗಂತೂ ನೆಮ್ಮದಿನೇ ಇಲ್ಲ. ಅಲ್ಲೂ ವರ್ಕು, ಇಲ್ಲೂ ಯೋಚನೆ, ಸಾಕಾಗೋಗಿತ್ತು. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಎಷ್ಟೋ ಮೈಂಡ್ ರಿಲೀಫ್ ಆಗುತ್ತೆ. ನಿನ್ ಹೆಸರಲ್ಲಿ, ನಮ್ಮ ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡ್ಸಕ್ ಕೊಟ್ಟಿದ್ದೀನಿ. ಪ್ರಸಾದ ತಗೊಂಡ್ ಬರ್ತೀನಿ. ಸರಿ ರೀ, ಆಯ್ತು. ಮೇಡಮ್, ಹಾ ಹೇಳಿ ಸಿಸ್ಟರ್. ಹೇಗಿದೆ ಇವಾಗ ನಿಮ್ಗೆ? ಕಾಲ್ ನೋವೆಲ್ಲ ಕಮ್ಮಿ ಆಯ್ತಾ? ಹಾ ಸಿಸ್ಟರ್, ನೀವಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಅದಕ್ಕೆ ಇಷ್ಟು ಬೇಗ ಹುಷಾರಾಗಿದ್ ನಾನು. ಹಾಗೇನಿಲ್ಲ ಮೇಡಮ್, ಇದು ನಮ್ ಡ್ಯೂಟಿ ಅಲ್ವಾ. ಇವತ್ತು ಡಾಕ್ಟರ್ ಬರ್ತಾ ಇದಾರೆ, ಅವ್ರು ನಿಮ್ಗೆ ಚೆಕಪ್ ಮಾಡಿ ಏನ್ ಉಳಿದಿದ್ ಹೇಳ್ತಾರೆ ಮೇಡಮ್. ಈಗ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿದೆ, ಆಗ್ಲೇ ಕೊಟ್ಟಿದ್ರಲ್ಲ ಅದೆಲ್ಲ ಖಾಲಿ ಆಗಿದೆ. ಅವ್ರು ನೆಕ್ಸ್ಟ್ ಏನಾದ್ರೂ ಚೇಂಜ್ ಮಾಡಿ ಬರೀತಾರ, ಇಲ್ಲ ಅದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರ, ನೋಡೋಣ. ಸರ್ ಕಾಫಿ ತಗೊಳ್ಳಿ. ಮಂಜುಳಮ್ಮ, ನನ್ಗಿವತ್ತು ಕಾಫಿ ಬೇಡ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕಾಫಿ ಟೀ ಏನು ಬೇಡ. ನಾನು ಬಂದ್ಮೇಲೆ ಬೇಕಿದ್ದು ತಿಂಡಿ ಮಾಡ್ತೀನಿ. ಗಂಗು ಕಾಫಿ ಕೊಡು.
ಸರಿ ಅಪ್ಪರೇ ಆಯ್ತು. ಗಂಗು ನಾನಿನ್ ಬರ್ತೀನಿ, ಲೇಟ್ ಆಗ್ಬಿಡುತ್ತೆ, ಬೇಗ ಬರ್ತೀನಿ ಬಿಡು ದೇವಸ್ಥಾನದಿಂದ. ಸರಿ ರೀ ಆಯ್ತು. ಸರಿ ಕೊಡು ಮಂಜಳಮ್ಮ, ನಾನೇ ಕಾಫಿ ಕುಡಿತೀನಿ. ಆದಿತ್ಯನ್ ಕಾಫಿ ಕೊಟ್ಟ? ಹ್ಞೂ ಮೊರೆ ಆಗ್ಲೇ ಕೊಟ್ಟೆ. ಸರಿ ನೀನು ಹೋಗಿ ತಿಂಡಿಗೆ ಇವತ್ತು ಪೂರಿ ಸಾಗು ಮಾಡು, ಆದಿತ್ಯಂಗೆ ತುಂಬಾ ಇಷ್ಟ. ಸರಿ ಮೊರೆ ಆಯ್ತು. ಮಮ್ಮಿ ಆದಿತ್ಯ ಏನಪ್ಪ ಇದು, ಈ ತರ ಬಟ್ಟೆ ಹಾಕೊಂಡಿದ್ಯಾ? ಆಫೀಸ್ಗೆ ಹೋಗಲ್ವಾ ನೀನು? ಇಲ್ಲ ಮಮ್ಮಿ, ನಾನು ಬೇರೆ ಕಡೆ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಒಂದು ಇಂಟರ್ವ್ಯೂ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೆ. ಡ್ಯಾಡಿನೂ ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವತ್ತು ಬೇರೆ ಆಫೀಸಿಗೆ ಬರಬೇಡ ಅಂತ ಹೇಳಿ ಆಫೀಸಲ್ಲಿ ಎಲ್ಲರೂ ಮುಂದೆನೂ ಅವಮಾನ ಮಾಡಿದ್ರು. ಅಲ್ಲ ಅವರು ಅವಮಾನ ಮಾಡಿದ್ರು ಅಂತೂ ನಂಗೇನು ಬೇಜಾರಿಲ್ಲ, ನಾನು ಮಾಡಿದ ತಪ್ಪು ಹಾಗೆ ಇತ್ತಲ್ವಾ, ಅದಕ್ಕೆ ಬೇಡ ಅಂತ ಹೇಳಿ ಬೇರೆ ಕಡೆ ಕೆಲಸ ಹುಡುಕ್ತಾ ಇದ್ದೀನಿ. ಯಾಕಪ್ಪ ಅದಿ, ನಮ್ಮ ಹತ್ರನೇ ಕೂತ್ಕೊಂಡು ತಿಂದ್ರು ಕರಗ್ದಿರೋಷ್ಟು ಆಸ್ತಿ ಐತೆ. ಅಂತದ್ರಲ್ಲಿ ನೀನು ಇನ್ನೊಬ್ರು ಕೈ ಕೆಳಕ್ ಹೋಗಿ ಕೆಲಸ ಮಾಡಿ ಅವ್ರ ಹತ್ರ ಕೈ ಚಾಚಿ ಸಂಬಳ ತಗೋಬೇಕಾ? ನಿಮ್ ತಂದೆ ಇಷ್ಟು ಜನಕ್ಕೆ ಸಂಬಳ ಕೊಡ್ತಾರೆ, ನೀನ್ ಅವ್ರ ಮಗ ಆಗಿದ್ಕೊಂಡು ಇನ್ನೊಬ್ರ ಹತ್ರ ಕೈ ಚಾಚೋದು ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅದಿ ಬೇಡ, ನೀನ್ ಇವತ್ತೇನು ಬೇರೆ ಕಡೆ ಕೆಲಸ ಹುಡ್ಕೋದೇನ್ ಬೇಡ. ನಿಮ್ ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ, ನೀನ್ ಆಫೀಸ್ಗೆ ಹೋಗು. ಇಲ್ಲ ಮಮ್ಮಿ, ನೀವು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನನ್ನ ಫ್ರೆಂಡ್ಗೆ ಈಗಾಗಲೇ ಹೇಳಿದ್ದೆ ಈ ತರ ಪ್ರಾಬ್ಲಮ್ ಇದೆ, ಒಂಚೂರು ಕೆಲಸ ಬೇಕಿತ್ತು ಅಂತ. ಅವ್ನು ಆಲ್ರೆಡಿ ಆಗೋ ಹೇಳಿದಾನೆ, ಇವತ್ತು ಅಲ್ಲಿಗೆನೆ ಇಂಟರ್ವ್ಯೂಗೆ ಹೋಗ್ತಾ ಇರೋದು. ನಾನು ಹೋಗ್ಬಿಟ್ಟು ಬರ್ತೀನಿ. ಡ್ಯಾಡಿನೇನೆ ಬಂದು ಆಯ್ತು ಬಿಡಪ್ಪ ನೀನು ಆಫೀಸಿಗೆ ಬಾ ಅಂತ ಕರೆಯೋವರೆಗೂ ನಾನು ಆಫೀಸಿಗೆ ಹೋಗಲ್ಲ ಮಮ್ಮಿ. ನಿಮ್ದೊಂಥರ ಹಠ, ಅವ್ರದೊಂಥರ ಹಠ, ಇಬ್ರು ಹಠಮಾರಿಗಳೇ. ಯಾರು ಒಬ್ರು ಸೋತ್ರೆ ತಾನೆ ಗೆಲ್ಲಕ್ಕಾಗೋದು. ಈಗ ನೀವಿಬ್ರು ಹಠ ಇಟ್ಕೊಂಡು ಕುತ್ಕೊಂಡು ಹೆಂಗೆ ಹೇಳು? ಮಮ್ಮಿ ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಹಠ ಮಾಡ್ತಾ ಇಲ್ಲ. ಸುಮ್ಮನೆ ನಾನು ಹೋದ್ರೆ ಅಲ್ಲಿ ಡ್ಯಾಡಿಗೂ ಬೇಜಾರಾಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡೋಣ, ಡ್ಯಾಡಿ ಮನ್ಸು ಯಾವತ್ ಕರ್ಗಿ ಬಾದಿ ಇಲ್ಲೇ ಆಫೀಸಲ್ಲಿ ಕೆಲಸ ಮಾಡು ಅಂತ ಕರೀತಾರೆ, ಅವತ್ ಮಾಡ್ತೀನಿ. ಇವಾಗ ಆಶೀರ್ವಾದ ಮಾಡಿ ಮಮ್ಮಿ, ನೀವೇನು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನನ್ನ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಮಮ್ಮಿ. ಹಿಂಗೋ ಒಳ್ಳೆ ತರದಲ್ಲಿ ಬದುಕಪ್ಪ ಸಾಕಷ್ಟೇನೆ. ಅವಳ ಮಾಯಂಗಿನಿಗೆ ಬರಕ್ ಹೇಳಿದ್ಯಾ? ಹ್ಞೂ ಮಮ್ಮಿ ಹೇಳಿದ್ದೀನಿ, ನಿನ್ನೆ ನೈಟೇ ಹೇಳಿದೆ ಬರ್ತೀನಿ ಅಂತ ಹೇಳಿದಾಳೆ. ಅವ್ಳು ಬಂದ್ರೆ ಮಾತಾಡು, ಹಂಗೇನಾದ್ರೂ ಇತ್ತು ಅಂತಾನೆ ನನ್ಗೆ ಕಾಲ್ ಮಾಡು ಮಮ್ಮಿ, ನಾನು ಬಂದ್ಬಿಡ್ತೀನಿ. ಇರ್ಲಿ ಬಿಡು ಅದೇ, ನಾನು ಮಾತಾಡ್ತೀನಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ನಿಮ್ ಡ್ಯಾಡಿನ ದೇವಸ್ಥಾನಕ್ಕೆ ಹೋದ್ರು ಇವತ್ತು, ಆಫೀಸ್ಗೆ ಇನ್ನ ಹೋಗಿಲ್ಲ ಅವ್ರು ಆಫೀಸ್ಗೆ ಹೋಗ್ತಾರೆ ಅಲ್ವಾ ಅದು ಗೊತ್ತಿಲ್ಲ. ಹೋಗ್ತಾರೆ, ನನ್ಗನ್ಸಿದ ಪ್ರಕಾರ ಅವ್ರ ಆಫೀಸ್ಗೆ ಯಾವತ್ತೂ ರಜೆ ಮಾಡಲ್ಲ, ಹೋಗ್ತಾರೆ. ನೀನ್ ಹುಷಾರು, ಅವಳೇನಾದ್ರೂ ಮತ್ತೆ ಕಾಲ್ ಮಾಡಿದ್ರೆ ನನ್ಗೆ ಕಾನ್ಫರೆನ್ಸ್ ಹಾಕು, ನಾನು ಅವಳ ಜೊತೆ ಮಾತಾಡ್ತೀನಿ. ಸರಿ ಮಮ್ಮಿ ಆಯ್ತು. ಹಾ ಅದೇ, ನಿನಗೆ ಅಂತ ಹೇಳಿ ನಿಮ್ಗೆ ಇಷ್ಟ ಅಂತ ಪೂರಿ ಸಾಗು ಮಾಡಿಸಿದೀನಿ, ಹೋಗಿ ಟಿಫನ್ ಮಾಡ್ಕೊಂಡು ಹೋಗು. ಸರಿ ಮಮ್ಮಿ ಆಯ್ತು. ಮಾಯಾ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ? ಆದಿತ್ಯ ಅವ್ರ ಮನೆ ಇರೋದು ಪಕ್ಕದ ರೋಡಲ್ಲಲ್ವಾ? ಸುಮ್ನೆ ಯಾಕೆ ರಿಸ್ಕ್ ಬೇಡ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದೆ. ನೀನೊಂದ್ ಕೆಲ್ಸ ಮಾಡು, ಇವಾಗ ನೀನ್ ಇಲ್ಲೇ ಇರು. ನಾನೀಗ ಆದಿತ್ಯನ ಮನೆಗೆ ಹೋಗಿ ಅದೇನ್ ಮಾತಾಡ್ತಾರೆ ನೋಡ್ಕೊಂಡು, ಅವ್ರ ತಾಯಿ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದ ಆದಿತ್ಯ. ಅಮೌಂಟ್ ಕೊಟ್ರೆ ನಾನು ನಿನ್ಗೆ ಕಾಲ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಕಾರ್ ತಗೊಂಡು ನೀನ್ ಅಲ್ಲಿಗೆ ಬಾ, ಮನೆ ಹತ್ರನೇ ಬಾ, ಮನೆ ಹತ್ರನೇ ಪಿಕ್ ಮಾಡ್ಕೊಂಡು ನಾವು ಒಟ್ಟಿಗೆ ವಾಪಸ್ ಹೋಗೋಣ. ಅಕಸ್ಮಾತ್ ಅವರು ಏನಾದ್ರೂ ದುಡ್ಡು ಕಾಸು ಕೊಡದೆ ಬೇರೆ ತರ ಏನಾದ್ರೂ ಮಾಡಕ್ ಶುರು ಮಾಡಿದ್ರೆ, ಅಥವಾ ಗಲಾಟೆ ಮಾಡೋದಾಗ್ಲಿ ಏನಾದ್ರೂ ಮಾಡ್ತಾರೆ ಅನ್ನೋದು ಡೌಟ್ ಬಂತು ಅಂತ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡ್ತೀನಿ. ತಕ್ಷಣ ನೀನು ಆದಿತ್ಯನ್ ಕಾಲ್ ಮಾಡ್ಬೇಕು. ಆದಿತ್ಯನ್ ಕಾಲ್ ಮಾಡಿ, ನೋಡು ನೀನು ಈಗ ಮಾಡ್ತಿರೋದು ಸರಿ ಇಲ್ಲ, ವಿಡಿಯೋ ನಮ್ಮ ಹತ್ರನೇ ಇದೆ, ನಾನು ಅದನ್ನ ಆನ್ಲೈನ್ಗೆ ಅಪ್ಲೋಡ್ ಮಾಡ್ಬಿಡ್ತೀನಿ ನೋಡು ಅಂತ ಹೆದರ್ಸ್ಬೇಕು ನೀನು, ಆಯ್ತಾ? ನಾನು ಇದಕ್ಕೆ ನಿನ್ಗೆ ಹೇಳ್ತಿರೋದು, ತುಂಬಾ ಹುಷಾರಾಗಿರು. ನಾನು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ರೆಸ್ಪಾನ್ಸ್ ಮಾಡು, ಓಕೆನಾ? ಸರಿ ಮಯ ಆಯ್ತು. ಯಾವ್ದಕ್ಕೂ ನೀನೊಂದ್ ಸ್ವಲ್ಪ ಹುಷಾರಾಗೇ ಇರು. ಅವ್ರ ಮನೆಯಲ್ಲಿ ಯಾರಿದ್ದಾರೆ ಏನು ಎತ್ತ ನೋಡ್ಕೊಂಡೇ ಹೋಗು. ನಾನೇನೋ ಹುಷಾರಾಗೇ ಇರ್ತೀನಿ, ಬಟ್ ನೀನು ಹುಷಾರ ರಾಕೇಶ್. ಅಕಸ್ಮಾತ್ ಅವ್ರೇನಾದ್ರೂ ಪೊಲೀಸ್ ಇನ್ಫಾರ್ಮ್ ಮಾಡಿದ್ರೆ, ಪೊಲೀಸ್ ಏನಾದ್ರೂ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಕಾಣಿಸಿದ್ರು ನನಗೆ ತಕ್ಷಣ ನೀನ್ ಮೆಸೇಜ್ ಮಾಡು, ಓಕೆನಾ? ಸರಿ ಮಯ ಆಯ್ತು. ಯಾರಿದ್ದೀರಾ ಮನೆಯಲ್ಲಿ? ಆಂಟಿ ನೀವ್ಯಾರು? ನನ್ನ ಹೆಸರು ಮಾಯಾ ಅಂತ. ಹೌದಾ, ನಿಮ್ಗೆ ಯಾರು ಬೇಕಾಗಿತ್ತು? ನಿಮ್ಮ ಅಜ್ಜಿ ಇದ್ದಾರಾ? ನಿಮ್ಮ ಅಜ್ಜಿ ಇದ್ರೆ ನಿಮ್ಮ ಅಜ್ಜಿ ಹೇಳೋಗು, ಮಾಯಾ ಆಂಟಿ ಬಂದಿದ್ದಾರೆ ಮಾತಾಡ್ಬೇಕಂತೆ ಅಂತ. ಅಜ್ಜಿ ಅಜ್ಜಿ, ಯಾರು ನಿಮ್ಮನ್ನ ಹುಡುಕೊಂಡ್ ಬಂದಿದ್ದಾರೆ? ಯಾರ್ ಪುಟ್ಟ ಬಂದಿರೋದು? ಬರ್ತೀನಿರು. ಇವಳಾ? ಅಜ್ಜಿ ಅಜ್ಜಿ ಇವ್ರೆ, ಅಜ್ಜಿ ಜೊತೆ ಮಾತಾಡ್ಬೇಕು ಕರೆ ಅಂತ ಅಂದ್ರು. ಹಾ ಬಂಗಾರಿ, ನೀನು ಒಳಗಡೆ ಹೋಗಮ್ಮ, ನಾನು ಈ ಆಂಟಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನು ಇಲ್ಲೇ ಇರ್ತೀನಿ, ನಾನಿದ್ರೆ ಏನ್ ತಪ್ಪಜ್ಜಿ? ಅದ್ ಹಂಗಲ್ಲ ಪುಟ್ಟ, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಕ್ಳ ಜೊತೆಲಿ ಇರ್ಬಾರ್ದು. ಹೋಗಪ್ಪ ನೀನ್ ಆಟಾಡ್ಕೊ ಹೋಗು, ನಾನ್ ಬರ್ತೀನಿ, ಹೋಗು ಆಟಾಡ್ತಾ ಇರು, ನಾನ್ ಬರ್ತೀನಿ ಅಷ್ಟರಲ್ಲಿ. ಸರಿ ಅಜ್ಜಿ, ಆದ್ರೆ ನೀನ್ ಬರ್ಬೇಕು ಆಟಾಡಕ್ಕೆ. ನೀನೇನಾದ್ರೂ ಇನ್ನ 5 minutes ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾನೇ ಇಲ್ಲಿಗೆ ನಿನ್ನ ಹುಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಸರಿ ಬಂಗಾರಿ, ಹೋಗಪ್ಪ ಆಟಾಡ್ಕೊ ಹೋಗು. ಲೇ ಮಾಯಾಂಗಿನಿ, ನಿನ್ಗೆ ಎಷ್ಟು ಹೋಗಿದ್ರು ನಾಚಿಕೆ ಆಗೋದಿಲ್ವಾ? ನಮ್ ಮನೆಗೆ ಯಾಕೆ ಬಂದಿದ್ಯಾ? ಇಲ್ಲಿ ಯಾರ ಮನೆ ಹಾಳು ಮಾಡ್ಬೇಕು ಅಂತ ಬಂದೆ? ಆ ಹುಡ್ಗ ಚೆನ್ನಾಗಿದ್ದಿದ್ದ ಆದಿತ್ಯನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ. ನೋಡಿ ಅಜ್ಜಿ, ನಾನೇ ಬಂದಿಲ್ಲ, ನನ್ನ ಬರಕ್ ಹೇಳಿದ್ರು ಅದಕ್ಕೆ ಬಂದಿದ್ದೀನಿ. ನಿನ್ ಯಾರೇ ಈ ಮನೆಗ್ ಬರಕ್ ಹೇಳಿದ್ದು? ನಿನ್ನಂತ ಕಾಲಿಟ್ರೆ ಆ ಮನೆ ನಿಮ್ದಿನೇ ಹಾಳಾಗೋಗುತ್ತೆ. ಮೊದ್ಲು ಮನೆಯಿಂದ ಆಚೆ ಹೋಗು.
ನೋಡಿ ಅಜ್ಜಿ, ನೀವು ಇಷ್ಟೊಂದು ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೋಗ್ತೀನಿ, ಆದಿತ್ಯಂಗ್ ಒಂದು ಫೋನ್ ಮಾಡ್ತೀನಿ ರೀ. ಅವನ್ನೇನೆ ಕೇಳ್ಬೇಕು ನೀನು? ನನ್ನ ಮೊಮ್ಮಗ ಅವನು, ನಾನು ಹೇಳಿದನ್ನ ಅವ್ನು ಕೇಳ್ತಾನೆ. ನೀನ್ ಅವ್ನಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ, ಸರಿ ಆಯ್ತು ಬಿಡಿ. ನನಗೂ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಅಮ್ಮರೇ, ದೊಡ್ಡಮ್ಮವ್ರು ಹೇಳಿದ್ರು ಈ ಹುಡುಗಿನ ರೂಮ್ ಕಳಿಸ್ಬೇಕಂತೆ. ಏನು ರೂಮ್ ಕಳಿಸ್ಬೇಕಂತ? ಅವಳಿಗೆ ತಲೆಗಿಲ್ಲ ಕೆಟ್ಟೈತ ಕೇಳು. ಇಲ್ಲಮ್ಮರೇ, ಅವರು ಇವ್ರು ಬರ್ತಾರೆ ಅಂತ ನನ್ಗೆ ಮೊದಲೇ ಹೇಳಿದ್ರು. ಈಗ ಬಂದಿದಾರಲ್ಲ, ರೂಮ್ ಕಳಿಸು, ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಂಥ ಮನೆ ಹಾಳಿ ಜೊತೆ ಅವಳಿಗೇನೆ ಮಾತು? ನಮ್ ಗಂಗುಗೂ ಬುದ್ಧಿ ಇಲ್ಲ. ಸರಿ ಆಯ್ತು ಬಿಡು, ಅದೇನ್ ಮಾತಾಡ್ತಾಳೋ ಮಾತಾಡ್ಲಿ. ಏ ಮಾಯಾಂಗಿನಿ, ಹೋಗು. ಮಂಜುಳಮ್ಮ, ಇವಳನ್ನ ಕರ್ಕೊಂಡೋಗು. ಆಮೇಲೆ ಜೊತೆ ನೀನು ಇರು ಮಾತಾಡ್ಬೇಕಾದ್ರೆ. ಸರಿ ಅಮ್ಮವ್ರೆ, ಆಯ್ತು. ಆಮೇಲೆ ಲೇ ಮಾಯಾಂಗಿನಿ, ನಿಂದೇನಾದ್ರೂ ಕಂತ್ರಿ ಬುದ್ಧಿ ಇಲ್ಲೇನಾದ್ರೂ ತೋರಿಸ್ದೆ ನಿನ್ ಬಾಲ ಕಟ್ ಮಾಡಾಕ್ಬಿಡ್ತೀನಿ, ಹುಷಾರ್. ನನ್ನೇನ್ ಸಾಮಾನ್ಯದಳು ಅಂತ ಅನ್ಕೋಬೇಡ.